ಈ ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ತಾಲೂಕಿನ ಹೆಮ್ಮೆಯ ಪುತ್ರನಾಗಿ ಹಾಗೂ ಮಾಜಿ ಸೈನಿಕನಾಗಿ ನನ್ನ ಮನಸ್ಸಿನ ಎರಡು ಅನಿಸಿಕೆಯನ್ನು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ದೇಶ ರಕ್ಷಣೆ ಮಾಡೋದು ಹಾಗೂ ದೇಶ ಕಾಪಾಡ್ಕೊಳ್ಳೋದು ಬರೀ ಸೈನಿಕನ ಕರ್ತವ್ಯ ಅಲ್ಲ, ಅದ್ರ ಜೊತೆಗೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ತಾವು ಮಾಡೋ ಕೆಲಸ ಹಾಗೂ ತಾವು ತೋರಿಸೋ ನಿಷ್ಠೆ, ಪ್ರಾಮಾಣಿಕತೆ ಇದೆಲ್ಲ ಕೂಡ ದೇಶ ಸೇವೆನೇ ಅಂತ ನನ್ನ ಅನಿಸಿಕೆ. ಇದ್ರ ಮುಖಾಂತರ ಕೂಡ ತಾವೆಲ್ಲರೂ ದೇಶ ಸೇವೆ ಮಾಡ್ಬೋದು, ದೇಶನ ಕಾಪಾಡ್ಬೋದು. ಇವತ್ತಿನ ಯುವ ಜನತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಎಲ್ಲ ವಿಭಾಗದಲ್ಲೂ ಇದ್ದಾರೆ. ಈ ಯುವ ಜನತೆಯಿಂದನೇ ಮುಂದೆ ರಾಷ್ಟ್ರ ಕಟ್ಟಕ್ಕೆ ಸಾಧ್ಯ. ಅದಕ್ಕೆ ಪೂರಕವಾಗಿ ನಮ್ಮ ಹಿರಿಯ ನಾಗರಿಕರಿದ್ದಾರೆ, ಇವರೆಲ್ಲ ನಮಗೆ ಸಹಾಯ ಮಾಡ್ಕೊಂತ ಹೋದ್ರೆ ಪ್ರತಿಯೊಬ್ರು ಈ ದೇಶ ಒಂದು ಉನ್ನತ ಮಟ್ಟದಲ್ಲಿ ರೂಪಿಸುವಂತ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಈ ಸೈನಿಕ ಜೀವನ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂದ್ರೆ ಪ್ರಾಮಾಣಿಕತೆ, ನಿಷ್ಠೆ, ಧೈರ್ಯ, ತ್ಯಾಗ ಇವೆಲ್ಲ ನಮಗೆ ಸ್ಟಾರ್ಟಿಂಗ್ ಇಂದಲೇ ಮನ್ಗುಡ್ಸ್ಕೊಂಡು ಹೋಗ್ತಾ ಇರುತ್ತೆ. ಅದು ಇದರಿಂದ ನಾವು ಒಂದು ಸದೃಢ ಮನಸ್ಸಿಗೆ ಬರ್ತೀವಿ ಪ್ರತಿಯೊಬ್ರು. ನಿಮಗೆ ಗೊತ್ತಿರೋ ಹಾಗೆ ಗಡಿಯಲ್ಲಿ ಕಾಯ್ಬೇಕಾರೆ ನಮಗೇನು ಒಂದೇ ಧ್ಯೇಯ ನಮ್ಮ ಮನಸ್ಸಲ್ಲಿ, ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಭಾವ, ಈ ಒಂದು ಮೇಲು ಕೀಳು ನಮ್ಮ ಮನಸ್ಸಲ್ಲಿ ಏನಿರಲ್ಲ. ನಮ್ಗೆಲ್ಲ ಒಂದೇ, ನಾವೆಲ್ಲ ಭಾರತೀಯರು. ಇದು ನಮ್ಮ ಕಾನ್ಸೆಪ್ಟ್ ಮುಂಚೆಯಿಂದನು. ಅದೇ ರೀತಿ ನಿಮ್ಮಲ್ಲೂ ಈ ಮನೋಭಾವನೆ ಬಂದ್ರೆ ಒಂದು ಸಂಸ್ಥೆ ಆಗ್ಲಿ, ಒಂದು ತಂಡ ಆಗ್ಲಿ, ಪ್ರತಿಯೊಬ್ರು ಏನಾಗ್ತಂದ್ರೆ ಆ ಮನೋಬಲನ ಹೆಚ್ಚಿಸ್ಕೊಳ್ತಾ ಹೋಗ್ತದೆ. ಆದ್ರಿಂದ ತಾವೆಲ್ಲರೂ ಮುಂದಕ್ಕೆ ಅಂದ್ಕೊಳ್ತಾ ಹೋಗಿ, ಎಲ್ಲ ಆಲ್ರೆಡಿ ಪ್ರೆಸೆಂಟ್ ಮನಸ್ಸಲ್ಲಿ ಇರುತ್ತೆ. ನಾವು ಭಾರತೀಯರು, ಈ ಕಾನ್ಸೆಪ್ಟ್ ಇಟ್ಕೊಂಡು ಮುಂದುವರಿತಾ ಹೋಗೋಣ. ಈ ಸಂದರ್ಭದಲ್ಲಿ ನಾನು ಮೇನ್ಲಿ ಹೇಳಕ್ ಇಷ್ಟಪಡೋದಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ತುಂಬಾ ಈ ಸ್ವತಂತ್ರ ಹೋರಾಟ ಮಾಡಿರೋ ವೀರ ಪುರುಷರಿದ್ದಾರೆ, ಹಾಗೂ ಈ ಗಡಿ ಭಾಗದಲ್ಲಿ ಕಾಯ್ತಾ ಹೋಗ್ತಾ ಹಾಗೆ ಕಾಯೋ ಸಮಯದಲ್ಲಿ ಏನ್ ವೀರಮರಣ ಹೊಂದಿದ್ದಾರೆ ನಮ್ಮ ಸೈನಿಕರು, ಸಹಚರರು, ಸಹ ಯೋಧರು, ಅವರೆಲ್ಲರನ್ನು ನೆನ್ಸ್ಕೊಳ್ತಾ ಅವ್ರಿಗೆ ಮನಸ್ಪೂರ್ವಕ ಈ ಗೌರವವನ್ನ ಅರ್ಪಿಸ್ತಾ ಇದ್ದೀವಿ ಈ ಸ್ವಾತಂತ್ರ್ಯ ದಿನಾಚರಣೆ ಮುಖಾಂತರ. ಅದನ್ನೆಲ್ಲ ನೆನ್ಸ್ಕೊಳ್ಳೇಬೇಕು. ಈಗ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅವ್ರು ಏನ್ ಬಲಿದಾನ ಮಾಡಿರ್ತಾರೆ, ದೇಹ ತ್ಯಾಗ ಮಾಡಿರ್ತಾರೆ, ಇದನ್ನೆಲ್ಲ ನಾವು ಇಲ್ಲಿ ಇಂಥ ಸಂದರ್ಭದಲ್ಲಿ ನೆನ್ಸ್ಕೊಳ್ಳೋದ್ರಿಂದ 4 ಜನ ಗೊತ್ತಾಗುತ್ತೆ, ಓಕೆ ಇಲ್ಲೇನೋ ಸರ್ವ್ ಮಾಡಿದ್ದಾರೆ, ದೇಶಕ್ಕೋಸ್ಕರ ಸ್ವಲ್ಪ ಜನ ಹೋರಾಡಿದ್ದಾರೆ. ನಾವು ಬುಕ್ಕಲ್ಲಿ ಓದ್ತಾ ಇರ್ತೀವಿ, ಹಾಗೆ ಮರಿತಾ ಕೂಡ ಇರ್ತೀವಿ. ಪ್ರಕೃತಿಯಲ್ಲಿ ಮನುಷ್ಯನ ಸಹಜವಾದ ಗುಣ ಅದು. ನಾವೇನೇ ತಿಳ್ಕೊಂಡ್ರು ಸ್ವಲ್ಪ ಮರ್ಕೊಂಡು ಹೋಗ್ತಾ ಇರ್ತೀವಿ. ಈ ಸ್ವೀಟ್ ಮೆಮೊರೀಸ್ ಇರ್ತಲ್ಲ, ಅದ್ ಮಾತ್ರ ಸ್ವಲ್ಪ ಮೈಂಡಲ್ಲಿ ಹಾಗೆ ಎಲ್ಲೋ ಏನ್ ಮೆಮೊರಿ ಕಾರ್ಡಲ್ಲಿ ಏನ್ ಸೇವ್ ಮಾಡಿರ್ತೀವಿ ಆ ರೀತಿ ಉಳ್ಕೊತಾ ಹೋಗುತ್ತೆ. ಅದನ್ನೆಲ್ಲ ಇಲ್ಲಿ ನಾವು ರಿಮೈಂಡ್ ಮಾಡ್ಕೊಂತ ಹೋದ್ರೆ 4 ಜನಕ್ಕೆ ಗೊತ್ತಾಗುತ್ತೆ. ಮತ್ತೆ ಈ ಮುಂದಿನ ಪೀಳಿಗೆಗೆ ಇನ್ಸ್ಪಿರೇಷನ್ ಆಗ್ತಾ ಹೋಗ್ತಾ ಇದೀವಿ. ನೀವೆಲ್ಲ ನಮ್ ಕರ್ಸಿರೋ ಉದ್ದೇಶ ಏನು? ನಮ್ಮಿಂದ 4 ಜನ ಇನ್ಸ್ಪಿರೇಷನ್ ಆಗ್ಲಿ, ನೀವು ನಮ್ಗೆ ಗೌರವ ಕೊಡೋದ್ರಿಂದ ನಾವು ತಿಳ್ಕೊಂಡು ಬರೋದು ಅದೇ ಉದ್ದೇಶ. ಎಲ್ಲೇ ಹೋಗ್ಲಿ, ಯಾವುದೇ ಫಂಕ್ಷನ್ ಹೋಗ್ಲಿ, ನಾವ್ ಹೇಳೋದಷ್ಟೇ, ಈ ನಾವು ನಮ್ಮ ಸೈನಿಕ ಜೀವನದಲ್ಲಿ ಏನ್ ಹೇಳ್ಕೊಡುತ್ತೆ, ಶಿಸ್ತು ಎಲ್ಲ, ಸಮಯ ಪಾಲನೆ, ಇದೆಲ್ಲ ನಾವು ಮುಂದೆ ಪೀಳಿಗೆಗೆ ನಾವು ಹೇಳ್ಕೊಂಡು ಹೋಗ್ತೀವಿ. ಈಗ ನಮ್ಗೆ ಹೇಳಿದರೆ ಆ ಟೈಮಿಂಗ್ಸ್ ಬರ್ಬೇಕು. ನಾವು ಅಲ್ಲಿ ಕೆಲಸ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಆ ಟೈಮಿಂಗ್ಸ್ ನಾವು ಬಂದ್ಬಿಟ್ಟು ಪ್ರೆಸೆಂಟೇಷನ್ ತೋರಿಸಿದ್ರೆ ಮುಗೀತು. ನಮ್ ಕರ್ತವ್ಯ, ನಮ್ಗೆ ಹೇಳಿದ್ದು ನಾವು ತಲುಪಿಸಿದೀವಿ. ಮುಂದಕ್ಕೆ ಅವ್ರು ನಮ್ ಮುಖಾಂತರ ಏನಾದ್ರು ತಗೊಳ್ಳಿ, ನಮ್ ಕಡೆ ಏನಾಗುತ್ತೆ ಅದು ಹೆಲ್ಪಿಂಗ್ 100% ಇದ್ದೇ ಇರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕಿಸಾನ್. ಧನ್ಯವಾದಗಳು ಸರ್. 6.5 ಲಕ್ಷ ಜನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನದ ಸ್ವತಂತ್ರವನ್ನ ನಾವು ಇಂದು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಸ್ವತಂತ್ರ ವ್ಯರ್ಥವಾಗಬಾರದು. ಹಾಗಾಗಿ ನಮ್ಮ ಮಕ್ಕಳಿಗೆ ಸ್ವತಂತ್ರ ದಿನಾಚರಣೆಯ ಕುರಿತು ಇಡೀ ದೇಶದಾದ್ಯಂತ ಬಹಳ ವಿಜೃಂಭಣೆಯಾಗಿ ಒಂದು ವಿಶೇಷದ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮ ನಡೀತಾ ಇದೆ. ಈ ದಿನದ ಕಾರ್ಯಕ್ರಮದ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂಥ ಶ್ರೀ ಸುರೇಶ್ SB ಸೋಮೇನಹಳ್ಳಿ, ನಿವೃತ್ತ ಸೈನಿಕರು, ಇವರು ಕಾರ್ಯಕ್ರಮದ ಕುರಿತು ಸೋಪ್ನಹಳ್ಳಿ, ಇವರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇವೆ. 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಈ ರೋಟರಿ ಕ್ಲಬ್ ಈ ಒಂದು ವೇದಿಕೆಗೆ ನಮಗೆ ಕರೆದು ಸನ್ಮಾನ ಸಮಾರಂಭ ಇಟ್ಕೊಳ್ಳೋದು ದೊಡ್ಡ ಸಂತೋಷ.
ಇದೇ ತುರುವೇಕೆರೆ PU ಕಾಲೇಜು ಡಿಗ್ರಿ ಕಾಲೇಜಲ್ಲಿ ಓದಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಂಬ ಸೇರಿ 25 ವರ್ಷ 9 ತಿಂಗಳು 3 ದಿವಸ ಸರ್ವಿಸ್ ಮಾಡಿ ಇವತ್ತು ಈ ಒಂದು ವೇದಿಕೆ ಅಲಂಕೃತಗೊಂಡಿರೋದಕ್ಕೆ ನನಗೆ ನಾನೇ ಧನ್ಯ. ಅದರಲ್ಲೂ ಈ ಭಾರತ ದೇಶದ ಕರ್ನಾಟಕದ ಈ ಕಲ್ಪತರು ನಾಡಾದ ತುಮಕೂರಿನಲ್ಲಿ ತುರುವೇಕೆರೆ ಕಲ್ಪತರು ಹುಟ್ಟಿದ ನಾವೇ ಧನ್ಯ ಅಂತ ಅಂದ್ಕೊಬೋದು. ದೇಶ ಸೇವೆ ಎಲ್ಲ ಕಾಯಕಗಳಲ್ಲೂ ನಾವು ಮಾಡಬಹುದು. ಒಂದು ಪೌರ ಕಾರ್ಯಕ್ರಮಗಳಲ್ಲಿ ನಾವು ರೈತರೇ ಆಗಲಿ, ಒಂದು ವ್ಯಾಪಾರದಲ್ಲಿ ಆಗಲಿ, ನಮ್ಮ ಕಾಯಕಕ್ಕೆ ನಿಷ್ಠೆಯಿಂದ ನಾವೇ ತೊಡಗಿಸ್ಕೊಂಡು ಈ ಒಂದು ದೇಶ ಪ್ರಗತಿಗೆ ನಾವು ಏನು ಮಾಡಬೇಕು ಅಂತ ಮನಸ್ಸಲ್ಲಿದೆ ಪ್ರಾಮಾಣಿಕವಾಗಿ ಅದೇ ಒಂದು ದೇಶ ಸೇವೆ. ಏನು ಸೈನ್ಯಕ್ಕೆ ಹೋಗಿ ಬಲಿದಾನ ಕೊಟ್ಟು ಏನು ಸ್ವಾತಂತ್ರ್ಯ ಬರೋಕ್ಕಿಂತ ಹಿಂದ್ಗಡೆ ಭಾಳ ಸಾಕಷ್ಟು ಬಲಿದಾನಗಳಿವೆ. ಬಟ್ ಅವಂತ ಈ ಮಹಾಪರ್ವದಲ್ಲಿ ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕಾದ್ದು ನಮ್ದು ಒಂದು ದೊಡ್ಡ ಕರ್ತವ್ಯ. ಅದರಲ್ಲೂ ಒಬ್ಬ ಸೈನಿಕನಾಗಿ ಈ ಒಂದು ದೇಶಕ್ಕೆ ಸೈನಿಕನಾಗೋದಕ್ಕೆ ಯಾವ ರೀತಿ ಕಲ್ಲು ಶಿಲೆಯಲ್ಲಿ ಯಾವ ರೀತಿ ವಿಗ್ರಹ ಮಾಡ್ತಾರೆ, ಆ ರೀತಿ ಟ್ರೈನಿಂಗ್ ಕೊಟ್ಟು ಆ ರೀತಿ ಈ ಒಂದು ದೇಶಕ್ಕೆ ಕಾರ್ಗಿಲ್ ಯುದ್ಧ ನೀವು ನೋಡುವ ಎಷ್ಟು ಜನ ಬಲಿದಾನ ಆಗಿದೆ ಅಂತ ಹೇಳಿ ಇಂಥ ಸಮಯದಲ್ಲೂ ಆ ಕಾರ್ಗಿಲ್ ನಾವು ನೆನೆಸ್ಕೊಳ್ಳೋಕ್ಕೆ ಭಾಳ ಗೌರವ ಕೊಡಲೇಬೇಕು ನಾವು. ಈ ಒಂದು ಕಾರ್ಯಕ್ರಮ ನಮ್ಮನ್ನು ಆಗಮಿಸಿ ಒಂದು ಸಣ್ಣ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ದೇಶದ ಸಂಸ್ಕೃತಿ ಬಗ್ಗೆ ತಂದೆ ತಾಯಿಗಳಾದವರು ತಮ್ಮ ದೇಶದ ಸಂಸ್ಕೃತಿಗೆ ಒಳ್ಳೆ ರೂಟ್ನಲ್ಲಿ ಮಾರ್ಗದಲ್ಲಿ ನಡಿಬೇಕು ಅಂತ ತಾವು ಮನವರಿಕೆ ಮಾಡಿಕೊಡ್ಬೇಕು. ಸ್ಕೂಲ್ಗಳಲ್ಲಿ ಮೊದಲಂಗೆ ರಾಮಾಯಣ ಮಹಾಭಾರತ ಮೊದಲೆಲ್ಲ ನಡೀತಾ ಇತ್ತು. ಬಟ್ ಈ ರಾಮಾಯಣ ಮಹಾಭಾರತ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೆ ಜ್ಞಾನನೇ ಇಲ್ಲ. ಅದ್ರ ಬಗ್ಗೆ ಮನೆಯಲ್ಲೂ ಕೂಡ ಮಕ್ಕಳಿಗೂ ಸಹ ರಾಮಾಯಣ ಮಹಾಭಾರತ ಬಗ್ಗೆ ಹೇಳ್ಕೊಡ್ಬೇಕು. ದೇಶದ ಒಂದು ಏನು ಫ್ರೀಡಮ್ ಬಂದಿದೆ ಅದ್ರ ಬಗ್ಗೆ ಕತೆ ರೂಪದಲ್ಲಿ ಕುಂತ್ಕೊಂಡಾಗಲಿ ಸಮಯದಲ್ಲಿ ಮಕ್ಕಳಿಗೆ ತಿಳುವಳಿಕೆ ಹೇಳ್ಬೇಕು. ಅದರಿಂದ ಮಕ್ಕಳು ಪ್ರೇರೇಪಿತರಾಗ್ತಾರೆ, ದೇಶದ ಬಗ್ಗೆ ಅಭಿಮಾನ ಬರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದೆರಡು ಮಾತಾಡೋಕೆ ಕೊಟ್ಟಂತ ಅವಕಾಶ ಕೊಟ್ಟಂತ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸಂತು, ಉಪಾಧ್ಯಕ್ಷರಾದ ಸುನಿಲ್ ಸರ್, ಆಮೇಲೆ ಎಲ್ಲ ಮಹಾಗಣ್ಯರು, ರೋಟರಿ ಕ್ಲಬ್ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿ ಈಗ ನಿವೃತ್ತಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಯೋಗಾನಂದ್ ಮೈಸಂದ್ರ ಇವರಿಗೆ ರೋಟರಿಯ ಪರವಾಗಿ ಒಂದು ಗೌರವ ಸಮರ್ಪಣೆ. ಅವರ ಅವರ ಸೇವೆ ಅವಧಿಯ ಬಗ್ಗೆ ಪ್ರಸನ್ನ ಕುಮಾರ್ ಅವರು ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಈ ದೇಶಕ್ಕೆ ರೈತ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸೈನಿಕ ಅಂತ ಕರೀತಾರೆ. ಎರಡೂ ಸೈನಿಕ ಮತ್ತು ರೈತ ಇಬ್ಬರೂ ಸಹ ನಮ್ಮ ದೇಶದ ಬೆನ್ನೆಲುಬಿದ್ದಂಗೆ. ಶ್ರೀಯುತ ಯೋಗಾನಂದ್ರವರು ತುರುವೇಕೆರೆ ತಾಲೂಕಿನ ಮೈಸಂದ್ರ ಗ್ರಾಮದಲ್ಲಿ ಶ್ರೀನಿವಾಸಯ್ಯ